ಯಾವುದು ಬಟ್ ಇದು ಯಾಕಂದ್ರೆ ಸರ್ ಕೇಂದ್ರ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಇತ್ತು, ಅಲ್ಲಿಂದ ಡೈರೆಕ್ಷನ್ ಕೇಂದ್ರದ 6 ಸಂಸದರಿರೋದ್ರಿಂದ ತೆಲಂಗಾಣ, ಮಹಾರಾಷ್ಟ್ರ, ನಮ್ಮ ಕರ್ನಾಟಕದಲ್ಲೂ ಕೂಡ ಅದು ಇಂಪ್ಲಿಮೆಂಟ್ ಆಗ್ಬೇಕಿತ್ತು. ತಡವಾಗಿ 1 ತಿಂಗಳು ತಡವಾಗಿ ಇಂಪ್ಲಿಮೆಂಟ್ ಆಗಿದೆ. ಇದು ರಾಜ್ಯ ಸರ್ಕಾರದ ಅಥವಾ ಸ್ಟೇಟ್ ಆಹಾರ ಸುರಕ್ಷತೆಯ ಸೂಚನೆ ಅಥವಾ ಇಂಪ್ಲಿಮೆಂಟ್ ಅಲ್ಲ. ಹೀಗಾಗಿ ಇದನ್ನ ರಾಜ್ಯ ಸರ್ಕಾರ ಯಾಕೆ ಹಿಂಪಡೆಯುವಂತ ಪ್ಲಾನ್? ಅದು ಯಾರು ಪಡೆದಿದ್ದಾರೆ? ಸಿಎಂ ಏನೋ ಹೇಳಿದ್ರು, ಏನು ಹಿಂಪಡೆದ ಅಂತ ಹೇಳಿದಾರ? ಏನೂ ಇಲ್ಲ. ನೀವು ಇಲ್ಲಿ ಏನೋ ಮಾತಾಡೋದಾಗ್ತದೆ, ನಮ್ಗೆ ಅರ್ಥ ಆಗ್ತದೆ. ನೋಡಪ್ಪ ನೋಡಿ, ಅದು ಮತ್ತೆ ನೀವೀಗ ಅದನ್ನ ನಾನು ಹೇಳ್ದು ಕೇಳಿ ಅಪ್ಪ, ನಾನು ಹೇಳ್ದು ಕೇಳಿ ನೀವು ಅರ್ಥ ಮಾಡಿಕೊಳ್ಬೇಕು. ಶಾಸಕರು ಬಂದು ಅದನ್ನು ಏನೋ ಹೇಳಿದ್ರು ಅಂತ ಹೇಳಿಕೊಂಡು ಅಲ್ಲ, ಅಥವಾ ಒಗ್ಗರಣೆ ಮಸಾಲೆ ಗಿಸಾಲ ಹಾಕಿ ನಿಮ್ಮದೇ ಕೊಟ್ಟರೆ ಆಗ್ತದ? ಇಲ್ಲಿ ಪ್ರಶ್ನೆ ಏನು? ಗುಡ್ಕಾ ಬ್ಯಾನ್ 2014 ನಾನು ಹೆಲ್ತ್ ಮಿನಿಸ್ಟರ್ ಫಸ್ಟ್ ಬ್ಯಾನ್ ಮಾಡಿದ್ದೆ. ಆಗ ಇದಕ್ಕಿಂತ ಜಾಸ್ತಿ ಅದಕ್ಕೆ ಹಾಗೆ ಇತ್ತು ಅಂತೇಳಿ ಇತ್ತು. ಈಗ ಏನಿದೆ, ಮೊನ್ನೆ ಆದೇಶ, ಪಾನ್ ಮಸಾಲೆ ಏನಿದೆಯಾ ಅದರಲ್ಲಿ ಗುಡ್ಕಾ ಇರಲಿ, ನಿಕೋಟಿನ್ ಇರಲಿ, ಇದೆಲ್ಲ ಕೂಡ ಮಿಕ್ಸ್ ಆಗಿ ಬರಬಾರ್ದು ಅಂತ ಕೆಲ ಬರ್ತಾ ನಮಗೆ ಮಾಹಿತಿ ಇರ್ತದೆ, ಅಥವಾ ಅದನ್ನು ತಯಾರಾಗ್ತದೆ ನಮಗೆ ಮಾಹಿತಿ ಉಂಟು. ಅಂಥವ್ರು ಬಂದ ಕಠಿಣ ಕ್ರಮ ತೆಗೆದು ಹೇಳಿದ್ದೇವೆ. ಆ ಆದೇಶ ಎಲ್ಲಿಯೂ ಕೂಡ ಹಿಂದೆ ಪಡೆದಿಲ್ಲ. ಮತ್ತು ಇದರ ಬಗ್ಗೆ ಮುಖ್ಯಮಂತ್ರಿ ಬೇಕಾದ್ರೆ ನಾವು ಕೂಡ ಚರ್ಚೆ ಮಾಡಿ ಮತ್ತೆ ನಮಗೆ ತಿಳಿಸಿ ಹೇಳ್ತೇವೆ. ಇದರಿಂದ ಅಡಿಕೆ ಬೆಳೆಗಾರರಿಗೆ ಯಾವುದೇ ತೊಂದರೆ ಇಲ್ಲ. ಯಾರು ಅಡಿಕೆ ಬೆಳೆಗಾರರಿಗೆ ತೊಂದರೆ ಆಗ್ತದೆ ಹೇಳ್ತಿದ್ದಾರೆ, ಇವರು ಒಂದೇ ದಿವಸದಲ್ಲಿ ಅದನ್ನು ಹೇಗೆ ತೀರ್ಮಾನ ಮಾಡ್ತಾರೆ? ಕನಿಷ್ಠ 3 ತಿಂಗಳು 5 ತಿಂಗಳು ಕೊಡಬೇಕಲ್ಲ. 3 ತಿಂಗಳ ನಂತರ ಈ ರೀತಿ ಆಗಿದೆ ಅಂತ ಅಸೆಸ್ಮೆಂಟ್ ಬಂದಾಗ ನಮ್ಗೆ ಅರ್ಥ ಆಗ್ತದೆ. ನಾವೀಗ ಹೇಳ್ತೇವೆ, ಇದರಿಂದಾಗಿ ಅಡಿಕೆ ಬೆಳೆಗಾರರಿಗೆ ಯಾವುದೇ ತೊಂದರೆ ಆಗುವುದಿಲ್ಲ, ಅಡಿಕೆ ಬೆಳೆಗಾರ ವ್ಯಾಲ್ಯೂ ಜಾಸ್ತಿ ಆಗ್ತದೆ. ಯಾರು ಇವತ್ತು ಇದು ಸರಿಯಲ್ಲ, ನೀವು ವಿಡ್ರಾ ಮಾಡಬೇಕಂತೆಲ್ಲ ಹೇಳ್ತಾ ಇದ್ದಾರಾ, ಅವ್ರು ಯಾರೇ ಇದ್ದರೂ ಕೂಡ ಅವರಿಗೆ ನಾನು ಹೇಳೋದು ಇಷ್ಟೇ, ನೀವು ದಯವಿಟ್ಟು ಒಮ್ಮೆ ಕಿದ್ವಾಯಿ ಆಸ್ಪತ್ರೆಗೆ ಮತ್ತು ನಿಮ್ಯಾನ್ಸ್ ಆಸ್ಪತ್ರೆಗೆ, ಅದಕ್ಕೆ ನಿಮ್ಮ ಜಯದೇವ ಆಸ್ಪತ್ರೆ, ಅಲ್ಲಿ ಒಮ್ಮೆ ನಿಂತು ನೋಡಿ, ದೂರ ನಿಂತು ನೋಡಿದಾಗ ನಿಮ್ಮ ಕಣ್ಣಲ್ಲಿ ನೀರಲ್ಲ, ನಿಮ್ಮ ಕಣ್ಣಲ್ಲಿ ರಕ್ತ ಬರ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅಲ್ಲಿ ನೋಡಿ ಬಂದು ಮತ್ತೆ ನಮಗೆ ಹೇಳಿ. ನಾನು ಹೇಳಿದ್ದೇನಲ್ಲ, ಅಂತ ಯಾವುದೇ ವಿಚಾರ ಇಲ್ಲ. ಹಾಗೇನಿದ್ರೂ ಕೂಡ ನಾವು ಮುಖ್ಯಮಂತ್ರಿ ಜೊತೆ ಬಗ್ಗೆ ಮಾತಾಡ್ತೇವೆ. ಬೆಂಗಳೂರಲ್ಲಿ H1N1 ಪ್ರಕ್ರಿಯೆ 500 ಜನ ಮಕ್ಕಳಿಗೆ ಒಂದೇ ಸ್ಕೂಲಲ್ಲಿ ಪತ್ತೆಯಾಗಿದೆ ಸರ್. ಬೆಂಗಳೂರಲ್ಲಿ H1N1 ಯಾವ ಸ್ಕೂಲ್ ಅದು? ಮಾಹಿತಿ ತಗೊಂಡು ನಾಳೆ ನಿಮ್ಗೆ ಹೇಳ್ತೇನೆ. ಇವತ್ತು ಇದೊಂದು ಸದ್ಯಕ್ಕೆ ಇರಲಿ, ಫುಡ್ ಸೇಫ್ಟಿ ಇದು. ನಿಮಗೆ ಕಾನೂನು ನಿಯಮ ಉಲ್ಲಂಘನೆ ಆಗಿದೆ, ಉಲ್ಲಂಘನೆ ಆಗಿದೆ ಗೊತ್ತಾಗಿದೆ, ಸ್ಪಾಟಲ್ಲೇ ದಂಡ ಹಾಕಬೇಕಾಗಿತ್ತು. ಹಾಕುವಂತ ಕೆಲಸ ಏನಾದರೂ ಆಯ್ತು ಸರ್? ಆಗಿದೆಯಲ್ಲ, ದಂಡ ಹಾಕಿದ್ದಾರೆ. 50,000 ಅದೆಲ್ಲ ಹಿಂದೆ ಹಾಕಿದ್ದಾರೆ, ಒಪ್ಕೊಂತೀವಿ. ಬಟ್ 60 ಹೋಟೆಲ್ ಅಲ್ಲಿ ಯಾವ್ದೋ ಒಂದು ಹೋಟೆಲ್ಗೆ ದಂಡ ಹಾಕಿದ್ದಾರೆ. ಎಷ್ಟಾಗಿದೆ ಹಾಕಿದ್ರೆ ನಮ್ದು? ಈಗ ಎಲ್ಲರಿಗೂ ನೋಟಿಸ್ ಕೊಟ್ಟಿದ್ದೀವಿ, ಇನ್ನೊಂದು ಅವರು ಡಾಕ್ಯುಮೆಂಟ್ಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆ ಡಾಕ್ಯುಮೆಂಟ್ಸ್ ಕೊಟ್ಟು ಫೈನಲ್ ಮಾಡ್ಬಿಟ್ಟು ಓಕೆ. ಈಗ ಅಲ್ಲಿ ಎಲ್ಲರಿಗೂ ಕೂಡ ನೋಟಿಸ್ ಕೊಡಲಾಗಿದೆ, ಅವ್ರು ಉತ್ತರ ಕೊಡ್ತಾರೆ. ಉತ್ತರದ ನಂತರ ಕಾನೂನು ಎಷ್ಟು ದಂಡ ಆಗಬೇಕು ಆ ದಂಡ ಹಾಕ್ತಾರೆ. ಅಪ್ ಟು 5 lakhs ಇದೆ. ಅಪ್ ಟು 5 lakhs. ಸರ್, ಈಗ ಇಂಟರ್ನ್ಯಾಷನಲ್ ಹೋಟೆಲ್ ಓನರ್ಗಳು, ಸ್ಟಾರ್ ಹೋಟೆಲ್ ಓನರ್ಗಳು ಎಲ್ಲೋ ಇರ್ತಾರೆ ಸರ್. ಅವನ್ನ ಮ್ಯಾನೇಜ್ಮೆಂಟ್ ಮಾಡೋರು ಮ್ಯಾನೇಜರ್ಗಳು, ಸಂಬಂಧಪಟ್ಟ ಸಿಬ್ಬಂದಿಗಳು ಮಾಡ್ತಾರೆ. ನೀವು ಓನರ್ಗಳಿಗೆ ಕರೆಸಿ ಅವರಿಂದ ಪ್ರತ್ಯೇಕವಾದ ಸಭೆ ಮಾಡಿ ಅವರಿಗೆ ವಾರ್ನಿಂಗ್ ಅಥವಾ ಮಾಡ್ತಾರೆ. ಅದೇ ನಾನು ಹೇಳಿದೆ ಅಲ್ಲ, ನಮಗೆ ಸ್ಟಾಫ್ ಜವಾಬ್ದಾರಿ ಅಲ್ಲ, ನಮಗೆ ಓನರ್ ಜವಾಬ್ದಾರಿ. ಅವನು ಯಾಕೆ ಹೆಸರು ಕೊಡೋದು ಓನರ್ ಅಂತ ಹೇಳಿದರೆ? ಓನರ್ ಅಂತ ಹೆಸರು ಎಲ್ಲ ಸಮಸ್ಯೆ ಅವನೇ ಓನ್ ಮಾಡಬೇಕು, ಅವನ ಇನ್ಕಮ್ ಆದರೂ ಅವನೇ ಓನ್ ಮಾಡಬೇಕು, ಅವನ ಜವಾಬ್ದಾರಿ. ಅದಕ್ಕಾಗೆಲ್ಲ ನಾವು ಕರೆಸ್ತೇವೆ ಹೋಟೆಲ್ ಅವರು. ಅಲ್ಟಿಮೇಟ್ಲಿ ನೋಡಿ, ವಿ ಆರ್ ಪಾಸಿಟಿವ್ ಮೈಂಡ್, ವಿ ವಾಂಟ್ ಟು ಸೆಟ್ ದ ಥಿಂಗ್ಸ್ ರೈಟ್. ಇದು ನಮ್ಮ ಮುಖ್ಯ ಉದ್ದೇಶ ಆಗಿದೆ. ಈಗ ಅಲ್ಲ ಅದು ಅಗತ್ಯ ನೋಡ್ತೇವೆ ಯಾವ ರೀತಿ ಮಾಡಬೇಕು. ನಾನು ಅವತ್ತು ಅರ್ಬನ್ ಡೆವಲಪ್ಮೆಂಟ್ ಇದ್ದಾಗ PG ಸೆಂಟರ್ ಹೇಗೆ ಓಪನ್ ಮಾಡಬೇಕಂತ PG ಪಾಲಿಸಿ ನಾವು ಮಾಡಿದ್ದೆವು. ಯಾಕಂದರೆ ತುಂಬ ಜನರಿಗೆ ಇವರು ಅಡ್ವಾನ್ಸ್ ತಗೊಳ್ಳೋದು, ಬಿಟ್ಟೋದ್ರೆ ಮತ್ತೆ ಕೊಡೋದಿಲ್ಲ, ಇದೆಲ್ಲ ಕಿರುಕುಳ ಇದ್ದು. ಅದಕ್ಕೆ ಒಂದು ಪಾಲಿಸಿ ಇರಲಿಲ್ಲ, ಅದಕ್ಕೆ ಒಂದು ಪಾಲಿಸಿಯೇ ನಾವು ಮಾಡಿದ್ದೆವು. ಮತ್ತು ಅದು ಈ ರೀತಿ ಕಿಚನ್ಗೆ ಸಂಬಂಧ ಹೇಗೆ ಮಾಡುವ ನಾವು ನೋಡ್ತೇವೆ. ಅದನ್ನು ಅದು ನಾವು ಹೇಳಿದ್ದೇವೆ, ಮುಂದೆ ನಾವು ಹೇಳ್ತೇವೆ. ಯಾಕಂತ ಹೇಳಿದರೆ ಅವ್ರು ಅದೇ ಅದು ವಿಲ್ ಸರ್ಟಿಫೈ ಮಾಡಬೇಕಂತ ಹೇಳಿದರೆ ಕಿಚನ್ಗೆ ಮತ್ತು ಇದಕ್ಕೆ ನೋಡಬೇಕಲ್ಲ. ಕ್ಲೀನ್ ಇದ್ರೆ ಅವ್ರು ಹಾಕ್ತಾರೆ, ಅಲ್ಲಿ ಹಾಕ್ಲಿಲ್ಲ ಅಂತೇಳಿ ಕ್ಲೀನ್ ಇಲ್ಲ ಅಂತ ಅರ್ಥ. ಸರ್ಕಾರದ ಇಂದಿರಾ ಕ್ಯಾಂಟೀನ್ ಹೋಟೆಲ್ಗಳಲ್ಲಿ ತುಂಬಾ ಸಾಕಷ್ಟು ತೊಂದರೆ ಇತ್ತು, ಅದಕ್ಕೆ ಯಾವ ರೀತಿ ಕ್ರಮ ತಗೋತೀರಾ? ಅದು ಈಗ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಬರ್ತದೆ, ಆ ಅಧಿಕಾರಿ ಜೊತೆ ನಾವು ಮುಂದೆ ಮೀಟಿಂಗ್ ಮಾಡ್ತೇವೆ. ಅದನ್ನು ಸಾಮಾನ್ಯ ಹೋಟೆಲ್ಗಳಲ್ಲಿ
ಪ್ರತಿ ಅವ್ರ ಅನ್ನ ಮಾಡಿದ ಸಂದರ್ಭದಲ್ಲಿ ಸೋಡಗಳನ್ನ ಜಾಸ್ತಿ ಆಗ್ತಾ ಇದ್ದಾರೆ, ಅದು ಬಹಳ ಹಿಂಸೆ ಆಗ್ತಾ ಇದೆ ಎಲ್ಲಿ? ಅದೊಂದು. ಇನ್ನೊಂದು ಸರ್, ಸಾಮಾನ್ಯ ಹೋಟೆಲ್ಗಳಲ್ಲಿ, ಆಮೇಲೆ ಹೋಟೆಲ್ ಸಾಂಬಾರು ರಸಂಗಳಿಗೆಲ್ಲ ಟೇಸ್ಟಿಂಗ್ ಪೌಡರ್ಗಳನ್ನ ಹಾಕ್ತಾರೆ, ಬಣ್ಣ ಬಣ್ಣ ಮಿಶ್ರಿತ, ಹೆಚ್ಚು ಪರಿಣಾಮ ಬೀರ್ತದೆ. ಅದ್ರ ಬಗ್ಗೆ ಹೆಚ್ಚಿನ ಕ್ರಮ. ಈಗಾಗಲೇ ಕಲರ್ಗೆ ಸಂಬಂಧಪಟ್ಟಾಗೆ ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ಪ್ರಥಮವಾದ ಆ್ಯಕ್ಷನ್ ಇವತ್ತು ತಗೊಂಡದ್ದು ಇದರಲ್ಲಿ ಚೆಕ್ಕಿಂಗ್ ಅದರಲ್ಲೆಲ್ಲ ಕೂಡ ಇದಕ್ಕೆ. ಸೊ ಅದನ್ನು ಕೂಡ ತನಿಖೆ ನಡೆಸಲಾಗುವುದು. ಯಾಕೆಂದರೆ ನಿಮ್ಗೆ ಗೊತ್ತಿದ್ದೆಲ್ಲ, ನಾವು ಎಷ್ಟೇ ಮಾಡಿದ್ರು ಕೂಡ ಕೆಲವು ಮಾಡ್ತಾರೆ, ಇದು ನಮಗೆ ಸಮಸ್ಯೆ ಬರ್ತದೆ. ಅದಕ್ಕಾಗಿ ಈ ಬಾರ್ ಕೋಡ್ ಯಾಕೆ ನಾವು QR ಕೋಡ್ ಮಾಡಿದ್ದು, ನೀವು ಅದು ಹೋಟೆಲ್ಗೆ ಹೋಗಿ ಅಲ್ಲಿ ಊಟ ಮಾಡಿದ ನಂತರ ನಿಮ್ಗೆ ಹೊಟ್ಟೆ ಒಂದು ಟೈಪ್ ಆಗಿ ಒಂದು ಗ್ಯಾಸ್ ಆಗಿ ಒಂದು ಸೋಡಾ ಹಾಕಿದೆ ಅಂತೇಳಿ ಗೊತ್ತಾದರೆ ನಮಗೆ ಒಂದು ಮಾಹಿತಿ ಕೊಡಿ, ನಾವು ತಕ್ಷಣವಾಗಿ ಟೆಸ್ಟ್ ಮಾಡ್ತೇವೆ. ಅಲ್ಲ ಇಮಿಡಿಯೇಟ್ ಅಲ್ಲಿಗೆ ನಾವು ನಾಲ್ನಾಡ್ದಲ್ಲಿ ಅವನು ಇನ್ನೊಂದು ಹೊಟ್ಟೆ ಹುಡುಕ್ಬೇಕಷ್ಟು ನಾವು ಹೋಗಿ, ಅವ್ನು ಮುಗಿದಿರ್ತದೆ, ಅವತ್ತಿಗೆ ಹೋಗ್ಬೇಕಲ್ಲ ಇಮಿಡಿಯೇಟ್. ನೀವು ಬೇಗ ಕೊಟ್ಟರೆ ಬೇಗ, ಇನ್ನು ನಾನು ಊಟ ಮಾಡಿ ಮಲಗಿಲ್ಲ ಮಧ್ಯಾಹ್ನ ನಂತರ ನೀವು ಕೊಟ್ಟು ಎಂತ ಮಾಡ್ಲಿಕ್ಕೆ ಆಗ್ತದೆ ಇದರಲ್ಲಿ. ಇಟ್ ಡಿಪೆಂಡ್ಸ್ ಆನ್ ಯುವರ್ ರಿಯಾಕ್ಷನ್. ಯಾವುದು ಯಾವುದು ಅಲ್ಲ, ವಾಚ್ ಟೀಮ್, ಎಕ್ಸ್ಪರ್ಟ್ ಅಂತಲ್ಲ, ವಾಚ್ ಟೀಮ್ ಅಂತ ಹೇಳಿ ನೋಡಿ. ನಮಗೆ ನೀವು ಅರ್ಥ ಮಾಡಿಕೊಂಡು ನಮ್ಮ ಡಿಪಾರ್ಟ್ಮೆಂಟ್ ವರ್ಕ್ ಇದೆ, ಎಷ್ಟು ಅಂತ ಡೈಲಿ ಇವತ್ತು ಹೋಗ್ಬೋದು ಇದರಲ್ಲಿ ಪೊಲೀಸಿಂಗ್ ಕೆಲಸ ಎಷ್ಟು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆದ ಕಾರಣ ಇವತ್ತು ನಾವು ಕೂಡ ಆಲೋಚನೆ ಮಾಡೋದು, ಒಂದು ವಾಚ್ ಟೀಮ್ ಅಂತ ಹೇಳಿಕೊಂಡು ಹಿರಿಯರು ಸೀನಿಯರ್ ಸಿಟಿಸನ್ ಹೂ ಗಾಟ್ ಎಕ್ಸ್ಪೀರಿಯನ್ಸ್ ಇದರಲ್ಲಿ ಇದ್ದವರು ಇರ್ತಾರೆ, ಒಳ್ಳೆಯವರು, ಅವ್ರಿಗೊಂದು ಅವಕಾಶ ನೋಡಿಕೊಂಡು ಹೋಗಿ ಬರಲಿಕ್ಕೆ. ಅದಕ್ಕೆ ನಾವು ಲೀಗಲಿ ಒಂದು ಪ್ಲಾನ್ ಮಾಡಬೇಕಲ್ಲ, ದ್ಯಾಟ್ ವಿ ಆರ್ ಥಿಂಕಿಂಗ್. ಅದು ಬಹುಶಃ ನಾವು ನ್ಯಾಷನಲ್ ಲೆವೆಲ್ ಫುಡ್ ಸೇಫ್ಟಿ ಆಫೀಸರ್ಸ್ ಮಧ್ಯೆ ಒಂದು ಮೀಟಿಂಗ್ ಕರೆದಾಗ ಇದೆಲ್ಲ ಅಲ್ಲಿ ಚರ್ಚೆಯಾಗಿ ವಿ ಕ್ಯಾನ್ ಕ್ಲಿಯರ್ ಕಟ್ ಒಂದು ಗೈಡ್ಲೈನ್ ನಾವು ಫಿಕ್ಸ್ ಮಾಡ್ಬೋದು. ಈಗ ಕೇಂದ್ರದ ಆಹಾರ ಸುರಕ್ಷತೆ ವಿಚಾರ ಸಂಬಂಧಪಟ್ಟಂತೆ ಈ ಮಸಾಲೆಗಳಾಗಿರ್ಬೋದು, ಕೆಲವೊಂದು ಪ್ರಾಡಕ್ಟ್ ಅವರ ನೇತೃತ್ವದಲ್ಲಿ ಆಗ್ತದೆ. ಯಾಕಂದ್ರೆ ಬೇರೆ ಬೇರೆ ದೇಶಗಳು ಬೇರೆ ಬೇರೆ ಇರೋದ್ರಿಂದ ಈ ನಮ್ಮಲ್ಲಿ ಕೆಲವೊಂದಿಷ್ಟು ಮಾನದಂಡಗಳಲ್ಲಿ ನಮ್ಮ ಫುಡ್ ಸೇಫ್ಟಿ ಅವರು ಬರ್ತಿದ್ದಾರೆ. ಬಟ್ ಅವ್ರು ನಾವು ಬರೆದ್ರು ಕೂಡ ಅಲ್ಲಿಂದ ನಮಗೆ ಸಮರ್ಪಕವಾಗಿ ಉತ್ತರ ಬರ್ತಿಲ್ಲ. ಹೀಗಾಗಿ ರಾಜ್ಯದ ಮಟ್ಟಕ್ಕೆ ಏನಾದರೂ ಮಾಡುವಂಥ ಪ್ಲಾನ್ ಅಂತ ಅವಕಾಶ ಉಂಟಾಗ ನಾವು ನೋಡಬೇಕು. ಇದಕ್ಕೆಲ್ಲ ಸೆಂಟ್ರಲ್ನವರೇ ಮಾಡಬೇಕು, ಕೂತ್ಕೊಂಡು ಚರ್ಚೆ ಮಾಡ್ತಾರೆ. ಅದಕ್ಕಾಗಿ ನಾವು ಚರ್ಚೆ ಮಾಡಬೇಕು. ಅವ್ರು ಕೂಡ ರೆಡಿ ಇದ್ದಾರೆ, ಇಲ್ಲ ಅಂತ ಯಾರು ಕೂಡ ಹೇಳೋದಿಲ್ಲ. ಬಟ್ ವಿ ಹ್ಯಾವ್ ಟು ಗೆಟ್ ದ ಥಿಂಗ್ಸ್ ಡನ್. 60 ಹೋಟೆಲ್ ಎಷ್ಟು ಹೋಟೆಲ್ ಟಾರ್ಗೆಟ್ ಸರ್? ಯಾಕಂದ್ರೆ ಬೆಂಗಳೂರಲ್ಲಿ ಸುಮಾರು 3 ಲಕ್ಷ ಹೋಟೆಲ್ ಇದ್ದಾವೆ, ನೀವು 60 ಅಂತ ಹೇಳಿದಿರಾ. ಈಗ ಇಷ್ಟು ಹೋಟೆಲ್ ಟಾರ್ಗೆಟ್ ಮಾಡಿದ್ರೆ ಸರ್, ಹೆಸರು ಬೇಡ ನಮಗೆ, ಇಷ್ಟು ಹೋಟೆಲ್ ಮಾಡ್ಬೇಕಂತ ನೋಡಿ. ಅದಕ್ಕೆ ನಾವು ಹೇಳಿದಲ್ಲ, ನಾವು ಒಂದು ಕಡೆ ರೇಡ್ ಮಾಡ್ತಂತ ಹೇಳಿದರೆ ಎಲ್ಲರಿಗೊಂದು ಎಚ್ಚರಿಕೆ, ಅದು ಎಲ್ಲರಿಗೂ ಒಂದು ಎಚ್ಚರಿಕೆ, ಎಲ್ಲರೂ ಕೂಡ ರೆಡಿ ಇರಬೇಕು. ಇನ್ನು ನಾವು ನೆಕ್ಸ್ಟ್ ಟೈಮ್ ಎಲ್ಲಿಯಾದರೂ ಹೋಗಿ ಸಿಕ್ಕಿದಾಗ ಮತ್ತೆ ಈ ರೀತಿ ಅವ್ರಿಗೆ ಮಾಫಿ ಮಾಡೋದು ಅಥವಾ ಕಡಿಮೆ ಆಗೋದಲ್ಲ, ವೆರಿ ಸ್ಟ್ರಿಕ್ಟ್ ಆ್ಯಕ್ಷನ್ ವಿಲ್ ಬಿ ಟೇಕನ್. ಯಾಕೆ ನಾವು ಒಂದು ಚಾನ್ಸ್ ಕೊಟ್ಟಿದ್ದೇವೆ, ಫಸ್ಟ್ ಚಾನ್ಸ್. ನಾವು ದ್ಯಾಟ್ ಟು ರೆಕ್ಟಿಫೈ ಆ್ಯಂಡ್ ಕಮ್ ಆನ್ ಲೈನ್. ಇನ್ನು ಅವರಿಗೆ ಕ್ಷಮೆ ಅಂತ ಪ್ರಶ್ನೆ ಯಾರಿಗೂ ಕೂಡ ಇಲ್ಲ. ಇನ್ನು ಅವ್ರೇನು ಮಾಡದಿದ್ದರೆ ಇದು ಬೇಕಂದಲೇ ಮಾಡ್ತಾರೆ ಅಂತ ಅರ್ಥ. ಇವತ್ತು ಇಷ್ಟು ದಿವಸ ಆಗಿ ಕೂಡ ಈ ಮಂಗಳೂರು KFC ಅವರಿಗೆ ಬುದ್ಧಿ ಬರಲಿಲ್ಲ ಅಂತ ಹೇಳಿದರೆ ಅವನ ಉದ್ದೇಶ ಏನು? ಯಾರು ಬರ್ತಾರೆ ನಮ್ಮ ಸೆಂಟರಿಗೆ, ಯಾರು ನೋಡ್ತಾರೆ ಎಂಬ ಭಾವನೆ ಇತ್ತು ಅವರಿಗೆ. ಸದ್ಯಕ್ಕೆ ಅವರ ಭಾವನೆಯನ್ನು ತೋರಿಸಿ ಕೊಟ್ಟಿದ್ದೇವೆ, ಅವರ ಸ್ಥಳ ಏನಂತೇಳಿ. ಅದೇ ರೀತಿ ನಾವು ಮಾಡ್ತೇವೆ.